ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಹತ್ರ ಒಂದು ಫಿಲಿಪ್ಸ್ ಕಂಪ್ನಿದು ಒಂದು ಕ್ರಿಮ್ಮರ್ ಬಂದಿದೆ. ನೋಡಿ, ಇದೇನಾಗಿದೆ ಅಂದರೆ ಚಾರ್ಜಿಂಗ್ ಪಿನ್ ಇದೆ, ಬಟ್ ಏನು ಆಗಿದೆ, ರನ್ ಆಗ್ತಾಯಿಲ್ಲ. ನೋಡಿ, ಆನ್ ಆಗ್ತಾಯಿಲ್ಲ. ಇದನ್ನ ನಾನು ಚಾರ್ಜಿಂಗ್ ಮಾಡಿ ಚೆಕ್ ಮಾಡ್ತೀನಿ. ನೋಡಿ ಇದಕ್ಕೆ ಮೈಕ್ರೋ USB ಪಿನ್, ಚಾರ್ಜಿಂಗ್ ಪಿನ್ ಬರುತ್ತೆ. ಇವಾಗ ಇದನ್ನ ಆನ್ ಮಾಡ್ತೀನಿ. ನೋಡಿ ಇವಾಗ ಕನೆಕ್ಟ್ ಮಾಡಿದ್ರೆ, ನೋಡಿ ಕನೆಕ್ಟ್ ಮಾಡಿದ್ರೂ ರನ್ ಆಗ್ತಾಯಿಲ್ಲ. ಕನೆಕ್ಟ್ ಆಗಿದೆ ಬಟ್ ರನ್ ಆಗ್ತಾಯಿಲ್ಲ. ಮತ್ತು ಇಲ್ಲಿ ಚಾರ್ಜಿಂಗ್ ಆದರೆ ಲೈಟ್ ಬರುತ್ತೆ, ಗ್ರೀನ್ ಕಲರ್ ಲೈಟ್ ಬರುತ್ತೆ, ಲೈಟು ಬರ್ತಾಯಿಲ್ಲ. ಇವಾಗ ಇದನ್ನ ಓಪನ್ ಮಾಡಿ ಚೆಕ್ ಮಾಡೋಣ. ಇವಾಗ ಫಸ್ಟು ಈ ಪ್ಯಾನೆಲ್ಲ ಸುತ್ತ ಓಪನ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ಕ್ರೂ ಏನೂ ಇರೋಲ್ಲ. ಇಲ್ಲಿ ಟಾಪ್ ಸೈಡಲ್ಲಿ ಒಂದೇ ಒಂದು ಸ್ಕ್ರೂ ಇರುತ್ತೆ ಚಿಕ್ಕದು, ಇನ್ನು ಬೇರೆ ಎಲ್ಲೂ ಸ್ಕ್ರೂ ಇರೋಲ್ಲ. ನೋಡಿ, ಇದನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಪ್ರೆಸ್ ಮಾಡೋಣ. ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಲಾಕ್ಗಳು ಇರುತ್ತೆ. ಲಾಕ್ಗಳನ್ನ ನಿಧಾನಕ್ಕೆ ಓಪನ್ ಮಾಡ್ಕೋಬೇಕು. ಇದು ಎಲ್ಲ ಲಾಕ್ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ಇನ್ನೊಂದು ಇರುತ್ತೆ, ಇಲ್ಲಿ 4 ಲಾಕ್ ಇರುತ್ತೆ. ನೋಡಿ ಫುಲ್ಲು ಲಾಕೆಲ್ಲ ಓಪನ್ ಆಯಿತು. ನೋಡಿ, ಈ ರೀತಿ ಇದೆ ಕ್ರಿಮ್ಮರು. ನೋಡಿ, ಇದು ಆವಾಗೇನೆ ಚಾರ್ಜಿಂಗ್ ಪಿನ್ನು ಈ ಜಾಗದಲ್ಲಿತ್ತು. ನೋಡಿ, ಇದು ಹೆಂಗಿತ್ತು ಅಂದರೆ ಇಲ್ಲಿ ಲಾಕ್ ಆಗಿ ಹಿಂಗೆ ಕೂತಿತ್ತು ಅಷ್ಟೇ. ನಾವು ಇದು ಓಪನ್ ಮಾಡಿದ ತಕ್ಷಣ ಇದು ಕಿತ್ಕೊಂಡು ಬಂದಿದೆ. ನೋಡಿ, ಇದು ಚಾರ್ಜಿಂಗ್ ಪಿನ್ನು. ನೋಡಿ, ಇದು ಚಾರ್ಜಿಂಗ್ ಪಿನ್ನು ಕಟ್ಟಾಗಿದೆ ಇದಕ್ಕೆ. ಇವಾಗ ಚಾರ್ಜಿಂಗ್ ಪಿನ್ನು ಇದಕ್ಕೆ ಬೇರೆ ಹಾಕಬೇಕು. ಇವಾಗ ನಾನು ಇದಕ್ಕೆ ಚಾರ್ಜಿಂಗ್ ಪಿನ್ ಹಾಕೋಕ್ಕೆ ಈ ರೀತಿ ಚಾರ್ಜಿಂಗ್ ಪಿನ್ ತಂದಿದ್ದೀನಿ. ನೋಡಿ, ಇವಾಗ ಇದನ್ನ ಇನ್ಸ್ಟಾಲ್ ಮಾಡೋದು ಇದಕ್ಕೆ. ಇವಾಗ ಫಸ್ಟು ನಾವು ಇದಕ್ಕೆ ಹೋಲ್ ಮಾಡ್ಕೊಳ್ಬೇಕು. ಫಸ್ಟು ಇಲ್ಲಿ ಕೆಳಗಡೆ ಅದನ್ನ ಹೋಲ್ ಮಾಡೋಕ್ಕೆ ಮುಂಚೆ ನಾವು ಇದನ್ನ ಫಸ್ಟು ಹಿಂಗೆ ಸ್ಪೇಸ್ ಮಾಡ್ಕೊಳ್ಬೇಕು. ಇಲ್ಲಿ ಹೋಲ್ ಮಾಡಬೇಕು. ನೋಡಿ, ಇವಾಗ ಈ ಥರದ್ದು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಬಿಟ್ಟು. ಇವಾಗ ಇದಕ್ಕೆ ಹೋಲ್ ಮಾಡ್ಕೊಳ್ತೀನಿ ಇಲ್ಲಿ ಕೆಳಗೆ. ನೋಡಿ, ಇವಾಗ ಇಷ್ಟು ಹೋಲ್ ಆಗಿದೆ. ಇದಕ್ಕೆ ಪಿನ್ನು ಕುತ್ಕೊಳ್ಳುತ್ತಾ ಫಸ್ಟು ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಇನ್ನೊಂದು ಚೂರು ಹೋಲು ಇದಾಗಬೇಕು. ನೋಡಿ, ಇವಾಗ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಚಾರ್ಜಿಂಗ್ ಪಿನ್ನು. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಎಲ್ಲಿಗೆ ಬೇಕು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟು ಇದನ್ನ ರಿಮೂವ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಆ ಜಾಗಕ್ಕೆ ಇದನ್ನ ಫಿಟ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಈ ಕಡೆಯಿಂದ ಹಾಕ್ಕೊಂಡು ಇದನ್ನ ಫಸ್ಟು ಇದು ಯಾವ ಜಾಗದಲ್ಲಿತ್ತು ಅಲ್ಲಿಗೆ ಫಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಈ ಪಿನ್ನ ಕನೆಕ್ಟ್ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ, ಇವಾಗ ಪಾಸಿಟಿವ್ ಕನೆಕ್ಟ್ ಆಯಿತು. ಇವಾಗ ನೆಗೆಟಿವ್ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನೆಗೆಟಿವ್ನು ಕನೆಕ್ಟ್ ಮಾಡಿದ್ದಾಯಿತು. ಈ ಕಡೆ ನೆಗೆಟಿವ್, ಈ ಕಡೆ ಪಾಸಿಟಿವ್. ಇವಾಗ ಒಂದು ಸತಿ ಚಾರ್ಜಿಂಗ್ ಹಾಕಿ ಚೆಕ್ ಮಾಡೋಣ. ನೋಡಿ, ಇವಾಗ ನೋಡಿ ಕನೆಕ್ಟ್ ಮಾಡಿದ್ರೆ ಗ್ರೀನ್ ಲೈಟ್ ಬರ್ತಾ ಇದೆಯಲ್ಲ, ಚಾರ್ಜಿಂಗ್ ಆಗ್ತಾಯಿದೆ ಅಂತ. ಇವಾಗ ಆನ್ ಮಾಡಿ ಚೆಕ್ ಮಾಡ್ತೀನಿ. ನೋಡಿ, ಮೋಸ್ಟ್ಲಿ ಇದು ಫುಲ್ಲು ಡೆಡ್ ಆಗಿದೆ, ಚಾರ್ಜಿಂಗ್ ಆಗಬೇಕು. ಫುಲ್ಲು ಕಂಪ್ಲೀಟಾಗಿ ಡೆಡ್ ಆಗಿದೆಯಲ್ಲ ಬ್ಯಾಟ್ರಿ, ಅದರಿಂದ ಆನ್ ಆಗೋದಿಲ್ಲ. ಇವಾಗ ಇದನ್ನ ಹಿಂಗೆ ಇಟ್ಟು, ನೋಡಿ ಈ ರೀತಿ ಇಟ್ಬಿಟ್ಟು, ಈಗ ಇದಕ್ಕೆ ಇಲ್ಲಿ ಒಂದು ಸ್ವಲ್ಪ ಗಮ್ ಹಾಕ್ಕೊಳ್ಬೇಕು. ಈ ವೈರ್ಗೆ ಈಚೆಗೆ ಹೋದಂಗೆ ಇಲ್ಲಿ ಗಮ್ ಇದಕ್ಕೆ ಇಲ್ಲೊಂಚೂರು ಮೋಡಿಫಿಕೇಷನ್ ಮಾಡಬೇಕು. ಇದನ್ನ ಕಟ್ ಮಾಡಬೇಕು. ಇವಾಗ ಅದು
ಈ ಚಾರ್ಜರ್ ಪಿನ್ ಇದೆಯಲ್ಲ, ಚಾರ್ಜರ್ ಪಿನ್ಗೆ ಹೋಲ್ಡ್ ಮಾಡೋದಕ್ಕೆ ಇದೇ ಸ್ಪೇಸ್ ಇರೋದು. ಇದು ಕಾಣಿಸ್ತಾ ಇದೆಯಾ ನೋಡಿ, ಇದೇ ಸ್ಪೇಸು. ಇವಾಗ ಇದನ್ನ ಕಟ್ ಮಾಡಬೇಕು. ಈ ಪಿನ್ ಹಾಕಿದ್ಮೇಲೆ ಒಂಚೂರು ಇದನ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಕಟ್ಟಾಗಿದೆ. ಇವಾಗ ಇದಕ್ಕೆ ರೆಡಿಯಾಗಿದೆ. ಮತ್ತು ಇದಕ್ಕೀಗ ಫಸ್ಟು ಗ್ಲೂಗನ್ ನೋಡಿ. ಇವಾಗ ಇದು ಹಿಂಗೆ ಟೈಟಾಗಿ ಫಿಟ್ ಮಾಡಬೇಕು. ನೋಡಿ ಟೈಟಾಗಿ ಫಿಕ್ಸ್ ಆಗಿದೆ. ಇವಾಗ ಇದನ್ನ ಒಳಗಡೆಯಿಂದನೂ ಸುತ್ತ ಗಮ್ ಹಾಕ್ಕೊಳ್ತೀನಿ. ನೋಡಿ ನೋಡಿ ಕರೆಕ್ಟಾಗಿ ಆಗಿದೆ. ಇವಾಗ ಇದನ್ನ ಕವರ್ ಮಾಡ್ಕೊಳ್ಳೋಣ ಮೇಲೆ. ನೋಡಿ ಫಸ್ಟು ಈ ಕಡೆ ಪೋರ್ಷನ್ ಕೂತ್ಕೋಬೇಕು. ನೋಡಿ ಈ ಕಡೆ ಪೋರ್ಷನ್ ಕುಂಡ್ರಿಸಿ ಲಾಕ್ ಮಾಡ್ಕೊಳ್ಬೇಕು. ಹಿಂಗೆ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ಕುಂಡ್ರಿಸ್ಕೊಂಡೆ. ನೋಡಿ ಇವಾಗ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಇದೆ. ಇವಾಗ ಮತ್ತೆ ಚಾರ್ಜಿಂಗ್ ಹಾಕಿ ನೋಡೋಣ. ನೋಡಿ ಇವಾಗ ಇಲ್ಲಿ ಕೆಳಗಡೆ ಪೋರ್ಟ್ ಇದೆಯಲ್ಲ, ಚಾರ್ಜಿಂಗ್ ಹಾಕೋಣ. ನೋಡಿ ಚಾರ್ಜಿಂಗ್ ಹಾಕಿದ್ರೆ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬರ್ತಾಯಿದೆ ಅಂದರೆ ಚಾರ್ಜ್ ಆಗ್ತಾಯಿದೆ ಅಂತ. ಇವಾಗ ಅದು ಚಾರ್ಜ್ ಆಗ್ತಾ ಇರಲಿ, ಇದ್ರ ಮೇಲ್ಗಡೆ ಕ್ಯಾಪ್ ಇರುತ್ತಲ್ಲ, ಕ್ಯಾಪ್ನ ಕನೆಕ್ಟ್ ಮಾಡ್ಕೊಳ್ಳೋಣ ನಾವು. ನೋಡಿ ಇದು ಕ್ಯಾಪ್ ಇಲ್ಲೊಂದು ಲಾಕ್ ಇರುತ್ತೆ, ಲಾಕ್ ಹಾಕಿ ಹಿಂಗೆ ಫಿಕ್ಸ್ ಮಾಡೋದು. ನೋಡಿ ಇದು ಒಂದು 2 ಮಿನಿಟ್ಸು ಬ್ಯಾಟ್ರಿ ಚಾರ್ಜ್ ಆಗಲಿ. ನೋಡಿ ಇವಾಗ ಒಂದು 1 ಮಿನಿಟ್ ಏನೋ ಆಗಿದೆ. ಇವಾಗ ಚಾರ್ಜಿಂಗ್ ಸ್ವಲ್ಪ ಅನ್ನಾರು ಆಗಿರುತ್ತೆ. ಒಂದು ಸತಿ ಆನ್ ಮಾಡಿ ಚೆಕ್ ಮಾಡೋಣ. ನೋಡಿ ಬ್ಯಾಟ್ರಿ ಫುಲ್ಲು ಡೆಡ್ ಆಗಿರೋದ್ರಿಂದ ಆಫ್ ಆಗ್ತಾಯಿದೆ, ಬಟ್ ರನ್ ಆಗ್ತಾಯಿದೆ ಇದು ಬ್ಲೇಡು. ನೋಡಿ ಬ್ಲೇಡು ರನ್ ಆಗ್ತಿದೆ. ನೋಡಿ ಕಂಪ್ಲೀಟಾಗಿ ಇದಾಗಿದೆ. ಇವಾಗ ಪ್ರಾಪರಾಗಿ ಚಾರ್ಜಿಂಗು ಆಗ್ತಿದೆ. ನೋಡಿ ಇಲ್ಲಿ ರನ್ನಿಂಗು ಆಗ್ತಾಯಿದೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಎಲ್ಲೋ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಲ್ ಐಕನ್ನ ಆನ್ ಮಾಡ್ಕೊಂಡಿದ್ರೆ ಧನ್ಯವಾದಗಳು.